ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ದ ಲಾಸ್ಟ್ ವಿಡಿಯೋಲ್ಲಿ ನಾನು ಹೇಳಿದ್ದೆ ಟೆಕ್ನಿಕಲ್ ಅನಾಲಿಸಿಸ್ ಯಾಕೆ ಎಲ್ಲರಿಗೂ ವರ್ಕ್ ಆಗೋದಿಲ್ಲ, ಯಾಕೆ ವರ್ಕ್ ಆಗೋದಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ಫಾಲೋ ಮಾಡ್ತಾ ಇರ್ತೀರಾ, ಸ್ವಲ್ಪ ಜನ ಏನು ಮಾಡ್ತಾರೆ, ನಾನು ಮೂವಿಂಗ್ ಆ್ಯಾವ್ರೇಜ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಯಾವುದೋ ಇಂಡಿಕೇಟರ್ ಹಾಕ್ಕೊಂಡಿದ್ದೀನಿ, ಸಪೋರ್ಟ್ ರೆಸಿಸ್ಟೆನ್ಸ್ ಇಳಿಯೋದು, ಟ್ರೆಂಡ್ ಲೈನ್ಸ್ ಇಳಿಯೋದು, ಇದೆಲ್ಲ ಮಾಡ್ತಾರೆ. ಒಂದಷ್ಟು ಟ್ರೇಡ್ ನೋಡ್ತಾರೆ, ಏನಾಯಿತು ಇದು ಆಗ್ತಾ ಇದೆಯಾ, ವರ್ಕೌಟ್ ಆಗ್ತಾರಲ್ಲ, ಲಾಸ್ ಆಗ್ಬಿಡುತ್ತೆ. ಆಗೇನು ಮಾಡ್ತಾರೆ, ಅದು ಚೇಂಜ್ ಮಾಡ್ತಾರೆ, ಇನ್ನೊಂದು ಯಾವುದೋ ಇಂಡಿಕೇಟರ್ ಹಾಕ್ತಾರೆ. ಇದು ಯಾಕೋ ಟ್ರೆಂಡ್ ಲೈನ್ ಫಾಲೋ ಮಾಡ್ತಾ ಇಲ್ಲ, ಟ್ರೆಂಡ್ ಲೈನ್ಸ್ ಹಾಕೊಳೋದು ಬೇಡ, ಬರೀ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋಣ ಅಂತ ಟ್ರೈ ಮಾಡ್ತಾರೆ. ಆಮೇಲೆ ಟ್ರೈ ಮಾಡ್ತಾರೆ. ಆಮೇಲೆ ಆ ಸಿಸ್ಟಮ್ ಕೂಡ ವರ್ಕ್ ಆಗೋದಿಲ್ಲ, ಲಾಸ್ ಆಗಿಬಿಡುತ್ತೆ, ಆ ಸಿಸ್ಟಮು ವರ್ಕ್ ಆಗೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಅದು ಚೇಂಜ್ ಮಾಡ್ತಾರೆ, ಬಾಲಿಂಗರ್ ಬ್ಯಾಂಡ್ಸ್ ಹಾಕೊತಾರೆ. ಆಮೇಲೆ ಫೆಬ್ರವರಿ ಇದೆಲ್ಲ ರಿಟ್ರೇಸ್ಮೆಂಟ್ಸ್ ಎಲ್ಲ ಹಾಕೊಂಡ್ಬಿಡ್ತಾರೆ, ಅದೊಂದು ದಿವಸ ಟ್ರೈ ಮಾಡ್ತಾರೆ. ಸೊ ಈ ಥರ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಹಿಂಗೆ ಎಗರ್ಕೊಂಡು ಹೋಗ್ತಾ ಇದ್ದರೆ, ಕನ್ಸಿಸ್ಟೆಂಟಾಗಿಲ್ಲ ಅಂದರೆ ನೀವು ಒಂದೇ ಸಿಸ್ಟಮ್ನ ಕನ್ಸಿಸ್ಟೆಂಟಾಗಿ ರೀಟೆಸ್ಟು ಬ್ಯಾಕ್ ಟೆಸ್ಟು ಎಲ್ಲ ಮಾಡ್ತಾ ಇರಬೇಕು. ಬರೀ ಪೇಪರ್ ಟ್ರೇಡಿಂಗ್ ಮಾಡಿದ್ರೆ ಆಗೋದಿಲ್ಲ. ನಾನು ಲಾಸ್ಟ್ ವಿಡಿಯೋ ಹೇಳ್ದಂಗೆ, ನೀವು ನಿಮ್ಮ ಸ್ವಂತ ಹಾರ್ಡ್ ಅನ್ ಮನಿನ ಹಾಕ್ಬಿಟ್ಟು ಟ್ರೈ ಮಾಡಬೇಕು, ಬ್ಯಾಕ್ ಟೆಸ್ಟ್ ಮಾಡಬೇಕು. ಒಂದು ಸಲ ನೋಡಿ, ಟ್ರೇಡಿಂಗಲ್ಲಿ ಲಾಸು ಪ್ರಾಫಿಟ್ಟು ಅದು ಯಾರು ಇದು ಮಾಡೋಕ್ಕಾಗೋದಿಲ್ಲ. ಲಾಸ್ ಆಗುತ್ತೆ, ಹಾಗೇ ಆಗುತ್ತೆ. ಲಾಸ್ ಮಾಡದೆ ಪ್ರಾಫಿಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಆ ಮಿತ್ನ ತೆಗೆದುಬಿಡಿ ತಲೆಯಿಂದ. ಸೊ ಟೆಕ್ನಿಕಲ್ ಅನಾಲಿಸಿಸ್ ನಿಮಗೆ ವರ್ಕ್ ಆಗಬೇಕು ಅಂದರೆ ಸಿಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನೇ ಫಾಲೋ ಮಾಡಿ, ಯಾವುದೋ ಒಂದು ಇಂಡಿಕೇಟರ್ ಫಾಲೋ ಮಾಡಿ ಅದನ್ನೇ ಟೆಸ್ಟ್ ಮಾಡ್ತಾಯಿರಿ. ಯಾಕೆ ಲಾಸ್ ಆಯಿತು, ಲಾಸ್ ಆಗೋದಕ್ಕೆ ಬೇರೆಯೇ ರೀಸನ್ಸ್ ಇರುತ್ತೆ. ಏನೋ ಒಂದು ಫೇಕ್ ಬ್ರೇಕೌಟ್ ಆಗಿಬಿಟ್ಟಿರುತ್ತೆ, ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸೊ ನೆಕ್ಸ್ಟ್ ಯಾವ ಥರ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿಡಬೇಕು ಅನ್ನೋದು ಗೊತ್ತಿರಬೇಕು. ನೋಡಿ, 100 ಜನ ಅಲ್ಲಿ 90 ಜನ ಮಾಡೋದನ್ನೇ ನೀವು ಮಾಡಿದ್ರೆ ಪ್ರಾಫಿಟ್ ಮಾಡೋದಕ್ಕಾಗೋದಿಲ್ಲ. ಸೊ ಸಿಸ್ಟಮ್ ಅಲ್ಗಾರಿದಮ್ ಯಾವ ಥರ ಇದೆ ಅಂದರೆ ಟ್ರೇಡಿಂಗಲ್ಲಿ, ಅದು ನಿಮ್ಮ ಸೈಕಾಲಜಿ ಜೊತೆ ಆಟ ಆಡೋ ಥರನೇ ಅದು ಸೆಟ್ ಆಗಿರುತ್ತೆ. ಸೊ ನೀವು ಅದ್ರ ಅಗೇನ್ಸ್ಟ್ ರಿವರ್ಸಲ್ಲೇ ಮಾಡಬೇಕು ಯಾವತ್ತಿದ್ರೂ. ಸೊ ಈ ಥರ ಸಿಸ್ಟಮ್ ಟು ಸಿಸ್ಟಮ್ ಹಾಪ್ ಮಾಡೋದು ಬಿಟ್ಬಿಡಿ, ಒಂದೇ ಸಿಸ್ಟಮ್ನ ಫಾಲೋ ಮಾಡಿ ಕನ್ಸಿಸ್ಟೆಂಟಾಗಿ ಅದನ್ನೇ ನೀವು ಇಂಪ್ಲಿಮೆಂಟ್ ಮಾಡಿ, ವಿತ್ ಯುವರ್ ಹಾರ್ಡ್ ಆ್ಯಂಡ್ ಮನಿನ ಹಾಕ್ಬಿಟ್ಟು ಟೆಸ್ಟ್ ಮಾಡಿ. ಆವಾಗೇ ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗೋದು. ಡೆಮೋ ಟ್ರೇಡಿಂಗಲ್ಲೆಲ್ಲ ನಿಮ್ಮದು ಯಾವುದೇ ರಿಸಲ್ಟ್ ಸಿಗೋದಿಲ್ಲ. ಓಕೆನಾ? ಡೆಮೋ ಟ್ರೇಡಿಂಗ್ ಮಾಡಿ, ಬಟ್ ಅದನ್ನೇ ಮಾಡ್ಕೊಂಡು ಕೂತ್ಕೊಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ? ಸೊ ಈ ಥರ ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಮುಂದಿನ ದಿನ ಸಿಗ್ತೀನಿ. ಬಾಯ್.